ಆದೇಶಕ್ಕಿಲ್ವಾ ಕವಡಿ ಕಾಸಿನ ಕಿಮ್ಮತ್ತು? ಅಕ್ರಮ ಮಾಡಿರೋರ ಪರವೇ ನಿಂತಿದ್ಯಾ ಭ್ರಷ್ಟ ಅಧಿಕಾರಿಗಳ ಕೂಟ? ಅಕ್ರಮ ಶಾಲಾ ಕಟ್ಟಡ ನಿರ್ಮಿಸಲು ಕೊಟ್ಟಿದ್ಯಾರು ಅನುಮತಿ? ಸರ್ಕಾರಿ ಶಾಲೆ ಅಂಗನವಾಡಿಗೆ ಹೋಗೋ ಮಕ್ಕಳು ಏನ್ ಮಾಡಬೇಕು? ಅಕ್ರಮ ಕಟ್ಟಡ ತೆರವಿಗೆ ಕೋರ್ಟ್ ಆದೇಶವಿದ್ರೂ ಅಧಿಕಾರಿಗಳೇಕೆ ಕ್ರಮ ತೆಗೆದುಕೊಳ್ತಿಲ್ಲ? ವೀಕ್ಷಕರೇ, ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂದ್ರೆ ಜನರಿಗಾಗಿ ಕೆಲಸ ಮಾಡಬೇಕಾದ ಅಧಿಕಾರಿಗಳೇ ಪ್ರಭಾವಿಗಳ ಪರ ನಿಂತು ಸಾಮಾನ್ಯ ಜನರ ಪಾಲಿಗೆ ಇಲ್ಲ ಸಲ್ಲದ ಸಂಕಷ್ಟವನ್ನ ತಂದೊಡ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕೇಂದ್ರ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೂಡ ನೀಡ್ತಾ ಇಲ್ಲ. ಅಷ್ಟೇ ಅಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಅಧಿಕಾರಿಗಳು ಕೂಡ ಪ್ರಭಾವಿಗಳ ಜೊತೆ ನಿಂತು ಸರ್ಕಾರಿ ಶಾಲೆಗೆ ಹೋಗುವ ರಸ್ತೆಯನ್ನೇ ಕಬಳಿಸಿದ್ದಾರೆ. ಈ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವರದಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಸಾಮ್ರಾಟ್ ಟಿವಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ವೀಕ್ಷಕರೇ, ಕೋರ್ಟ್ ಆದೇಶ ಅಂದ್ರೆ ಅದಕ್ಕೆ ಒಂದು ತೂಕ ಇರುತ್ತೆ. ಅಧಿಕಾರಿಗಳೇ ಆದ್ರೂ ಜನರೇ ಆದ್ರೂ ಅದಕ್ಕೆ ತಲೆಬಾಗ್ಲೇಬೇಕು. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಎನ್ನುವ ರೀತಿ ಕೋರ್ಟ್ ಆದೇಶಕ್ಕೂ ಕೆಲ ಭ್ರಷ್ಟ ಅಧಿಕಾರಿಗಳು ಕವಡಿ ಕಾಸಿನ ಕಿಮ್ಮತ್ತು ಕೂಡ ನೀಡ್ತಿಲ್ಲ. ಅಷ್ಟೇ ಅಲ್ಲ, ಕೋರ್ಟ್ ಆದೇಶದ ವಿರುದ್ಧವೇ ಹಿಂಬಾಗಿಲಿನಿಂದ ಪ್ರಭಾವಿ ಒಬ್ಬರಿಗೆ ಯಾವ ರೀತಿ ನೆರವು ಕೊಡಬೇಕು ಅಂತ ತಂತ್ರ ಕುತಂತ್ರಗಳನ್ನ ಅಧಿಕಾರಿ ವರ್ಗವೇ ಐಡಿಯಾಗಳನ್ನ ನೀಡ್ತಿದೆ ಎನ್ನುವ ಆರೋಪ ಕೂಡ ಕೇಳಿಸ್ತಿದೆ. ಇಷ್ಟಕ್ಕೂ ಕೋರ್ಟ್ನ ಅದ್ಯಾವ ಆದೇಶ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ? ಅದ್ಯಾವ ಪ್ರಭಾವಿ ಪರ ನಿಂತು ಸಾರ್ವಜನಿಕರ ಹಿತಾಸಕ್ತಿಯನ್ನ ಗಾಳಿಗೆ ತೂರಿದ್ದಾರೆ ಎನ್ನುವ ಬಗ್ಗೆ ನೋಡೋಣ ಈ ಕಂಪ್ಲೀಟ್ ಸ್ಟೋರಿಯಲ್ಲೇ. ಅದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹುಲಿಕೋಡಿ ಆಶ್ರಯ ಕಾಲೋನಿ ರಸ್ತೆ. ಈ ಕಾಲೋನಿಯಲ್ಲಿ ಸುಮಾರು 90% ದಲಿತ ವರ್ಗದವರು ಹಾಗೆ 30 ವರ್ಷಗಳಿಂದ ವಾಸವಿದ್ದಾರೆ. ಅಲ್ಲದೆ ಅಲ್ಲಿರುವಂತಹ ಕಾಲೋನಿ ಜನರಿಗಾಗಿಯೇ ಅಂಗನವಾಡಿ ಕೇಂದ್ರ ಹಾಗೂ ಸರ್ಕಾರಿ ಶಾಲೆ ಕೂಡ ನಿರ್ಮಾಣ ಮಾಡಲಾಗಿದೆ. ಇಂತಹ ಪ್ರದೇಶದಲ್ಲಿ ಸಾಯಿ ಸಂಕಲ್ಪ ಎಜುಕೇಶನ್ ಟ್ರಸ್ಟ್ ಸಂಸ್ಥೆಯ ಮಾಲೀಕರಾದ ಮಾಂತೇಶ್ ಮಲ್ಲಪ್ಪ ಮೂಡಲ್ಗೆ ತಮ್ಮ ಶಾಲೆಯನ್ನ ನಿರ್ಮಿಸಿದ್ದಾರೆ. ಇಲ್ಲಿ ಶಾಲೆ ನಿರ್ಮಿಸಿರೋದು ಸಮಸ್ಯೆಯೇ ಅಲ್ಲ. ಆದ್ರೆ ಈ ಶಾಲೆ ನಿರ್ಮಿಸೋಕೆ ಕಾಲೋನಿಯಲ್ಲಿರುವ ರಸ್ತೆ ಹಾಗೂ ನೀರಾವರಿ ಇಲಾಖೆಯ ಕಾಲುವೆ ಅತಿಕ್ರಮಿಸಿರೋದು ಇಲ್ಲಿರುವ ಜನರ ಪಾಲಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಸದ್ಯ ಆಶ್ರಯ ಕಾಲೋನಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೋಗಲು ರಸ್ತೆ ಇಲ್ಲ. ಸರ್ಕಾರದ ನಿಯಮದ ಪ್ರಕಾರ ಸರ್ಕಾರಿ ಶಾಲೆ ಇದ್ರೂ ಕೂಡ ಅದೇ ಜಾಗದಲ್ಲಿ ಖಾಸಗಿ ಶಾಲೆ ಪರವಾನಗಿ ಕೊಟ್ಟವರ್ಯಾರು ಎನ್ನುವ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲ. ಇನ್ನು ಸರ್ಕಾರದ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಅನಧಿಕೃತವಾಗಿ ಖಾಸಗಿ ಶಾಲೆಯನ್ನ ಬೃಹತ್ ಆಕಾರವಾಗಿ ನಿರ್ಮಾಣ ಮಾಡಿ ಶಾಲೆ ಪ್ರಾರಂಭ ಮಾಡಿರುವ ಮಾಂತೇಶ್ ಮಲ್ಲಪ್ಪನ ವಿರುದ್ಧ ಸ್ಥಳೀಯರು ಗ್ರಾಮ ಪಂಚಾಯತ್ನ ಅಧಿಕಾರಿಗಳಿಗೆ ದೂರನ್ನ ನೀಡಿದರು. ಆದ್ರೆ ಅಲ್ಲಿರುವ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದ ನಂತರ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗೆ ದೂರನ್ನ ಕೂಡ ಸಲ್ಲಿಸಿದ್ರು. ಆದ್ರೂ ಸುಮಾರು ವರ್ಷ ಅಲ್ಲಿ ನಿವಾಸಿಗಳು ಇಲಾಖೆಗಳಿಗೆ ಅಲೆದಾಡಿದ್ರೂ ಕೂಡ ನ್ಯಾಯ ಸಿಗಲಿಲ್ಲ. ಈ ಸಮಸ್ಯೆ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣ ಜಿಲ್ಲಾ ಸಂಚಾಲಕರಾದಂತಹ ಪರಶುರಾಮ್ ಕಾಂಬಳಿ ಅವರ ನೇತೃತ್ವದಲ್ಲಿ ಹಾಗೂ ಆಶ್ರಯ ಕಾಲೋನಿಯ ನಿವಾಸಿಗಳ ಸಮ್ಮುಖದಲ್ಲೇ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಹೋರಾಟ ಮಾಡಿದರು. ಹುಲಿಕೋಡಿ ಆಶ್ರಯ ಕಾಲೋನಿಯ ರಸ್ತೆಯನ್ನ ಅತಿಕ್ರಮಣ ತೆರವುಗೊಳಿಸುವಂತೆ ಸತತ 4 ದಿನ ಪಟ್ಟು ಹಿಡಿದು ಧರಣಿ ಸತ್ಯಾಗ್ರಹ ಮಾಡಿ ನಂತರ ಅತಿಕ್ರಮಣದಾರರಾದ ಸಾಯಿ ಸಂಕಲ್ಪ ಶಾಲೆಯ ಮಾಲೀಕರಾದಂತಹ ಮಾಂತೇಶ್ ಮಲ್ಲಪ್ಪ ಮೂಡಲಗಿ ಹಾಗೂ ರತನ್ ಕುಮಾರ್ ಮಠಪತಿ ಕುಸ್ತಿಪಟುವಿಗೆ ನೋಟಿಸ್ ನೀಡುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಅವರಿಬ್ರು ನ್ಯಾಯಾಲಯದಿಂದ ತಡೆ ಆಜ್ಞೆ ಕೂಡ ತಂದಿದ್ರು. ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಒತ್ತುವರಿದಾರರ ಅರ್ಜಿಯನ್ನ ವಿಲೇವಾರಿ ಮಾಡಿ ಎಂದು ಕೋರ್ಟ್ ಆದೇಶವನ್ನ ಕೂಡ ಕೊಡ್ತು. ನ್ಯಾಯಾಲಯದ ಆದೇಶವಾಗಿದ್ರೂ ಕೂಡ ಅಧಿಕಾರಿಗಳು ವಿಳಂಬ ನೀತಿ ಅನುಸರಣೆ ಮಾಡ್ತಿದ್ದಾರೆ. ಅತಿಕ್ರಮಣದಾರರ ಪರವಾಗಿಯೇ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅತಿಕ್ರಮಣ ಮಾಡಿಕೊಂಡ ಕಟ್ಟಡ ತೆರವುಗೊಳಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ.
ಸರ್ಕಾರ ಸರ್ಕಾರಿ ಶಾಲೆ ಉಳಿಸಿ ಎನ್ನೋ ಕೂಗು ಒಂದು ಕಡೆ ಸರ್ಕಾರ ಮಾಡುತ್ತೆ, ಆದ್ರೆ ಮತ್ತೊಂದು ಕಡೆ ಖಾಸಗಿ ಶಾಲೆಗಳ ಅತಿಕ್ರಮಣವನ್ನ ತೆರವುಗೊಳಿಸಲು ಕೋರ್ಟ್ ಆದೇಶ ನೀಡಿದ್ರೂ ಸಹ ಅಧಿಕಾರಿಗಳು ಖಾಸಗಿ ಶಾಲೆಯನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಸೇರಿದಂತೆ ಕಾಲೋನಿಯಲ್ಲಿರುವ ಜನರಿಗೆ ಖಾಸಗಿ ಶಾಲೆಯ ಮಾಲೀಕ ಮಾಡಿರುವ ಅತಿಕ್ರಮಣದಿಂದ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಕಂಪ್ಲೀಟ್ ವಿವರ ಗೊತ್ತಿದ್ರು ಕೋರ್ಟ್ ಜನರ ಪರವಾಗಿ ಆದೇಶವನ್ನ ನೀಡಿದ್ರು ಅಧಿಕಾರಿಗಳು ಮಾತ್ರ ಖಾಸಗಿ ಶಾಲಾ ಮಾಲೀಕ ಮಾಂತೇಶ್ ಮಲ್ಲಪ್ಪ ಮೂಡಲಗಿ ಪರವಾಗಿಯೇ ನಿಂತು ಮೌನ ವಹಿಸುತ್ತಿದ್ದಾರೆ. ಈ ಬಗ್ಗೆ ಮೇಲಾಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಬೇಕಿದೆ. ಸಿದ್ದರಾಮಯ್ಯ ಸರ್ಕಾರ ಕೂಡ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳತ್ತ ಗಮನ ಹರಿಸಬೇಕಿದೆ. ಇಲ್ಲದೆ ಹೋದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಮಾಡುವಂತಹ ಅನಾಚಾರಗಳಿಗೆ ಸರ್ಕಾರ ತಲೆದಂಡ ಕಟ್ಟಬೇಕಾಗುವುದು ಮಾತ್ರ ಅಕ್ಷರಶಃ ಸತ್ಯ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳ ಜೊತೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ಇದು ನೊಂದವರ ಧ್ವನಿ.